ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ನೋಡಿದರು, ಹಲವರು ಬೆಳ್ಳಿಯಲ್ಲಿಟ್ಟು ನೋಡಿದರು, ಇನ್ನೂ ಕೆಲವರು ಚಿನ್ನದಲ್ಲಿಟ್ಟು ನೋಡಿದರು. ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ. ಮೀನರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮೀನರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಮೀನರಾಶಿಯಲ್ಲಿ ಶನಿಗ್ರಹ ಸ್ಥಿತವಾಗಿದೆ. 4ನೇ ಭಾವದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಕೇತುಗ್ರಹ ಹಾಗೂ ಶುಕ್ರಗ್ರಹ, 7ಮ ಭಾವದಲ್ಲಿ ಸೂರ್ಯಗ್ರಹ, ಅಷ್ಟಮದಲ್ಲಿ ಬುಧಗ್ರಹ ಹಾಗೂ ಮಂಗಳ ಗ್ರಹ, ವ್ಯಯಸ್ಥಾನದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಉಚ್ಚ ರಾಶಿಯಾದಂತಹ ಹಾಗೂ ನಿಮ್ಮ ಪಂಚಮ ಭಾವಕ್ಕೆ ಗುರುಗ್ರಹ ಗೋಚಾರ ಮಾಡಲಿದೆ. ಕಟಕ ರಾಶಿ ಗುರುವಿಗೆ ಉಚ್ಚ ರಾಶಿ ಹಾಗೂ ಅದು ನಿಮ್ಮ ಪಂಚಮ ಭಾವ. ಆ ಭಾವಕ್ಕೆ ಗುರುಗ್ರಹ ಗೋಚಾರ ಮಾಡಲಿದೆ. ಮತ್ತೆ ಡಿಸೆಂಬರ್ 3ರ ನಂತರ ವಕ್ರಿಯಾಗಿ ಮತ್ತೆ ನಿಮ್ಮ 4ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಗುರುಗ್ರಹ 12 ವರ್ಷಗಳ ನಂತರ ಕಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತಿರುವುದು ಮೀನರಾಶಿಯವರಿಗೆ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತಿದೆ. ಪಂಚಮ ಭಾವ ಅಂದರೆ ಬುದ್ಧಿವಂತಿಕೆಯ ಭಾವ, ಕಲಿಕೆಯ ಭಾವ, ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಭಾವ, ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ಭಾವ ಎಂದು ಕರೆಯಲಾಗಿದೆ. ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ನೋಡಬಹುದು. ಅಕ್ಟೋಬರ್ 19ರಿಂದ ಮೀನರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ, ಕಲಿಕೆಯಲ್ಲಿ ಏಕಾಗ್ರತೆ, ಆಸಕ್ತಿಯನ್ನು ತೋರಿಸುತ್ತೀರಾ. ಹೊಸ ಕ್ಲಾಸಸ್ಗೆ ಅಡ್ಮಿಷನ್ ಆಗಬಹುದು. ಈ ಟೈಮಲ್ಲಿ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾದರೆ ಉತ್ತಮ ಅಂಕಗಳನ್ನು ಪಡೆಯುತ್ತೀರಾ. ಪಂಚಮದ ಗುರು 9ನೇ ಭಾವಕ್ಕೆ ದೃಷ್ಟಿಸುತ್ತದೆ. 9ನೇ ಭಾವ ಅಂದರೆ ನಿಮ್ಮ ಹೈಯರ್ ಎಜುಕೇಷನ್, ಅದೃಷ್ಟದ ಭಾವ. ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ, ದೈವ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನೀವು PhD ಮಾಡಬಹುದು, ಸ್ಪಿರಿಚುಯಲ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಹೆಚ್ಚಾಗುತ್ತದೆ. ಗುರುಗ್ರಹ ನಿಮಗೆ ಉತ್ತಮ ಜ್ಞಾನವನ್ನು ಕೊಡುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ. ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚಿನ ಗ್ರೋತ್ ಸಿಗಲಿದೆ. ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಮೀನರಾಶಿಯವರಿಗೆ ಶನಿಗ್ರಹದ ಸಾಡೆ ಸಾತಿಯ 2ನೆಯ ಚರಣ ನಡೆಯುತ್ತಿದೆ. ನಿಮ್ಮ ರಾಶಿಯಲ್ಲಿಯೇ ಶನಿಗ್ರಹ ಸ್ಥಿತವಾಗಿದೆ. ನಿಮಗೆ ಭಯ, ಆತಂಕ, ನೆಗೆಟಿವ್ ಆಲೋಚನೆಗಳು ಕಾಡುತ್ತದೆ. ಆದರೆ ಶನಿಗ್ರಹ ಎಲ್ಲ ಮೀನರಾಶಿಯವರಿಗೂ ಕೆಟ್ಟದ್ದು ಮಾಡುವುದಿಲ್ಲ. ಇನ್ ಕೇಸ್ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ರಾಶಿ, ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಮಾತ್ರ ನಿಮಗೆ ಅನಾರೋಗ್ಯ, ಸಾಲಬಾಧೆ, ಸಂಬಂಧಗಳಲ್ಲಿ ವೈಮನಸ್ಸುಗಳನ್ನು ಕೊಟ್ಟು ಸಂಬಂಧಗಳ ಬೆಲೆ, ಆರೋಗ್ಯದ ಬೆಲೆಯನ್ನು ತಿಳಿಸಿಕೊಡುತ್ತದೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಸ್ವಂತ ರಾಶಿ, ಉಚ್ಚ ರಾಶಿ, ಮಿತ್ರ ರಾಶಿಯಲ್ಲಿದ್ದರೆ ಶನಿಗ್ರಹ ನಿಮಗೆ ಜವಾಬ್ದಾರಿಗಳನ್ನು ಕೊಡುತ್ತದೆ. ಜವಾಬ್ದಾರಿಗಳ ಜೊತೆಗೆ ನಿಮ್ಮಲ್ಲಿ ಜ್ಞಾನವನ್ನು ಕೊಟ್ಟು ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಕೊಡುತ್ತದೆ. ಆದರೆ ಮಾನಸಿಕ ಚಿಂತೆಗಳಿರುತ್ತವೆ. ನಿಮ್ಮ ಆಲಸ್ಯ, ಭಂಡತನವನ್ನು, ಹಠವನ್ನು ಬಿಟ್ಟು ಉತ್ತಮ ಕರ್ಮಗಳನ್ನು ಮಾಡಿದರೆ ಶನಿಗ್ರಹ ಹೆಚ್ಚು ಸಮಸ್ಯೆ ಕೊಡುವುದಿಲ್ಲ. ಎಲ್ಲ ಮೀನರಾಶಿಯವರಿಗೂ ಶನಿಗ್ರಹ ಸಮಸ್ಯೆಗಳನ್ನು ಕೊಡುವುದಿಲ್ಲ. ಶನಿಗ್ರಹ ನವೆಂಬರ್ 28ರವರೆಗೂ ವಕ್ರಿಯಾಗಿ ಚಲನೆ ಮಾಡಲಿದೆ. ಆದ್ದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಾಧಾನವಾಗಿರಿ. ನವೆಂಬರ್ 28ರ ನಂತರ ನಿಮ್ಮ ಜಾಬಲ್ಲಿ ಟ್ರಾನ್ಸ್ಫರ್ ಆಗುತ್ತವೆ. ನೀವು ಜಾಬ್ ಚೇಂಜ್ ಮಾಡಬಹುದು. ನವೆಂಬರ್ 28ರ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಧನಾತ್ಮಕ ಫಲಿತಾಂಶವೂ ಸಿಗಲಿದೆ. ಅಕ್ಟೋಬರ್ 19ರಿಂದ ಮಿಡ್ ಡಿಸೆಂಬರ್ ಒಳಗೆ ಹೊಸ ಕೆಲಸಕ್ಕಾಗಿ ಹುಡುಕಾಟ ಮಾಡುವವರಿಗೆ, ಇಂಟರ್ವ್ಯೂ ಅಟೆಂಡ್ ಮಾಡುವವರಿಗೆ ಹೊಸ ಜಾಬ್ ಸಿಗಲಿದೆ. ಮೂರನೆಯದಾಗಿ ರಾಹುಕೇತು ಗ್ರಹಗಳ ಬಗ್ಗೆ ನೋಡೋಣ. ರಾಹುಗ್ರಹ ನಿಮ್ಮ ವ್ಯಯಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮನ್ನು ಯಾವುದಾದರೂ ಷಡ್ಯಂತ್ರದಲ್ಲಿ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಕಾಯುತ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಿ. ನಿಮ್ಮ ಜೊತೆ ತುಂಬ ನೈಸ್ ಆಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತನಾಡುವವರನ್ನು ನಂಬಬೇಡಿ.
ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ಮಧ್ಯೆ ಜಗಳ ತಂದಿಟ್ಟು ನಿಮ್ಮನ್ನು ದೂರ ಮಾಡುವ ಉದ್ದೇಶವಿಟ್ಟುಕೊಂಡಿರುತ್ತಾರೆ. ಆದ್ದರಿಂದ ನಿಮ್ಮ ಲೈಫಲ್ಲಿ ಮೂರನೇ ವ್ಯಕ್ತಿಯ ಮಾತನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ, ಕೇಳಬೇಡಿ. ನಿಮ್ಮ ಖರ್ಚುಗಳ ಬಗ್ಗೆ ಗಮನವಿರಲಿ. ಅನಾವಶ್ಯಕ ಖರ್ಚುಗಳನ್ನು ಮಾಡಬೇಡಿ. ಕೇತು ಗ್ರಹ ನಿಮ್ಮ 6ನೇ ಭಾವದಲ್ಲಿರುವುದರಿಂದ ನೀವು ಪ್ರತಿಯೊಂದು ಕೆಲಸ ಮಾಡಲು ಉತ್ಸುಕರಾಗಿರುತ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ಉತ್ಸಾಹಭರಿತವಾಗಿರುತ್ತೀರಾ. ಕೇತು 6ನೇ ಭಾವದಲ್ಲಿರುವುದರಿಂದ ನಿಮಗೆ ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರಬಹುದು. ಡೈಜೆಷನ್ ಪ್ರಾಬ್ಲಮ್ಸ್ಗಳು ಬರುವುದರಿಂದ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ಸೂರ್ಯಗ್ರಹ ಮಿಡ್-ನವೆಂಬರಿಂದ ಡಿಸೆಂಬರ್ವರೆಗೂ ಶುಭ ಫಲಗಳನ್ನೇ ಕೊಡಲಿದೆ. ರಾಜಕಾರಣಿಗಳಿಗೆ, ಗೌರ್ನಮೆಂಟ್ ಜಾಬ್ ಮಾಡುತ್ತಿರುವವರಿಗೆ ಬೆಸ್ಟ್ ಟೈಮ್. ಶುಕ್ರ ಗ್ರಹ ನವೆಂಬರ್ 2ರಿಂದ ಇಡೀ ನವೆಂಬರ್ ತಿಂಗಳಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಶುಕ್ರ ಗ್ರಹ ವಿಪರೀತ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೊಡಲಿದೆ. ಮೀನರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಅತಿ ಹೆಚ್ಚು ಲಾಭ ಗಳಿಸಲು ಗುರುಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಜೊತೆಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಸೂರ್ಯದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.